ಕೇಂದ್ರದಿಂದ ನಾರಿ ಶಕ್ತಿ ಯುಗೆ ಯುಗೆ ನೋಡಿ 11 ವರ್ಷ ಮಹಿಳೆಯರಿಗೆ ಹಲವು ಯೋಜನೆ, ಮಹಿಳಾ ಸಬಲೀಕರಣಕ್ಕೆ ಕ್ರಾಂತಿಕಾರಕ ಒಂದು ಹೆಜ್ಜೆಯನ್ನು ಮುಂದಿಡಲಾಗಿದೆ. ಮಹಿಳಾ ಆರೋಗ್ಯಕ್ಕಾಗಿ ಅಂತ ಹೇಳಿ ಮಿಷನ್ ಪೋಷನ್ ಅನ್ನ ಕೂಡ ಮುನ್ನೆಲೆಗೆ ತರುವಂತಹ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಸ್ತ್ರೀ ಸ್ತ್ರೀ ಸ್ವಾವಲಂಬನೆ ಬದುಕಿಗೆ ನಾವು ಚೈತನ್ಯವನ್ನ ತರುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ಕೇಂದ್ರದಿಂದ ಈಗಾಗಲೇ ನಾರಿ ಶಕ್ತಿ ಉಗೆ ಉಗೆ ಹಾಗಾಗಿ 11 ವರ್ಷ ಆಯ್ತು. ಮಹಿಳೆಯರಿಗೆ ಹಲವು ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ನಡೀತಾ ಇರುವಂತದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನ ಕೂಡ ಇಡ್ತಿದ್ದಾರೆ. ನೋಡಿ, ನಮೋ ನಾರಿ ಶಕ್ತಿ ಇದು ಮುದ್ರಾ ಸಾಲದಲ್ಲಿ 68% ಮಹಿಳೆಯರಿಗೆ ಸಾಲವನ್ನ ಕೂಡ ಕೊಡಲಾಗ್ತಾ ಇದೆ. ಮಹಿಳೆಯರಿಗೆ ಸಾಲವನ್ನ ಕೂಡ ನೀಡಲಾಗುತ್ತೆ. 68% ರಷ್ಟು ಮಹಿಳಾ ಸಮಾನ ಉಳಿತಾಯ ಅಂದ್ರೆ ಪ್ರಾಣಪತ್ರ 2023-24 ಕೇಂದ್ರ ಬಜೆಟ್ನ ಭಾಗವಾಗಿ ಪರಿಚಯ ಮಾಡಲಾಗುತ್ತೆ. ಮಹಿಳಾ ಹೂಡಿಕೆದಾರರಿಗೆ ಪ್ರತ್ಯೇಕ ಸಣ್ಣ ಉಳಿತಾಯ ಅಂದ್ರೆ PM ಆವಾಸ್ ಯೋಜನೆಯಲ್ಲಿ ಮಹಿಳೆಯರಿಗೆ ನೆರವನ್ನ ಕೂಡ ನೀಡಲಾಗುತ್ತೆ. ಮನೆಯ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮಹಿಳೆ ಭಾಗಿಯಾಗಲಾಗುತ್ತೆ. ನೋಡಿ, ನಾರಿಗೆ ಶಕ್ತಿ ತುಂಬಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಲಿಂಗಾನುಪಾತದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಳ ಇದೆ. 1000 ಪುರುಷರಿಗೆ 1020 ಮಹಿಳೆಯರಿದ್ದಾರೆ. ಹೆರಿಗೆ ರಜೆ 12 ವಾರಗಳಿಂದ 26 ವಾರಗಳಿಗೆ ಏರಿಕೆ ಆಗಿದೆ. ಮಾತೃತ್ವ ಅಭಿಯಾನದಡಿ 6 ಕೋಟಿ ಪ್ರಸವ ಪೂರ್ವ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗುತ್ತೆ. PMMVY ಅಡಿ 3.98 ಅಂದ್ರೆ 3.98 ಕೋಟಿಗೂ ಹೆಚ್ಚು ಗರ್ಭಿಣಿಯರಿಗೆ ನೆರವನ್ನ ಕೂಡ ಮಾಡಿಕೊಡಲಾಗುತ್ತೆ. ರೂಪಾಯಿ 18,593 ಕೋಟಿಗೂ ಹೆಚ್ಚು ಹಣ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಜನೌಷಧಿ ಕೇಂದ್ರಗಳಿಗೆ ರೂಪಾಯಿ 1 ದರದಲ್ಲಿ ಸ್ಯಾನಿಟರಿ ಪ್ಯಾಡ್ ಅನ್ನು ಕೂಡ ವಿತರಿಸಲಾಗುತ್ತೆ. 4.2 ಕೋಟಿ ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ಕೂಡ ತೆರೆಯಲಾಗುತ್ತೆ. 10.22 ಕೋಟಿಗೂ ಹೆಚ್ಚು ಹೊಗೆಮುಕ್ತ ಅಡುಗೆ ಮನೆಗಳು ಹಾಗೆ PMAG ಫಲಾನುಭವಿಗಳಲ್ಲಿ 73% ಮಹಿಳೆಯರಿದ್ದಾರೆ. 90 ಲಕ್ಷ ಸ್ವಸಹಾಯ ಗುಂಪುಗಳಲ್ಲಿ 10 ಕೋಟಿ ಮಹಿಳೆಯರು. ಆ ಮಹಿಳೆಯರಿಗಂತ ಹೇಳಿ ರೂಪಾಯಿ 35.38 ಕೋಟಿ ಮುದ್ರಾ ಸಾಲವನ್ನು ಕೂಡ ನೀಡಲಾಗುತ್ತೆ. 2020ರಲ್ಲಿ ತಾಯಂದಿರ ಮರಣ ಪ್ರಮಾಣ 80ಕ್ಕೆ ಇಳಿಕೆ ಆಗಿದೆ. 3 ಕೋಟಿ ಮಹಿಳೆಯರು ಲಖ್ಪತಿ ದೀದಿಗಳನ್ನಾಗಿಸುವಂತಹ ಪ್ರತಿಜ್ಞೆಯನ್ನ ಕೂಡ ತೊಟ್ಟಿದ್ದಾರೆ. ನೋಡಿ, ನಮೋ ನಾರಿ ಕ್ರಾಂತಿ. ಮಹಿಳೆಯರ ವಿವಾಹ ವಯಸ್ಸು ಹೆಚ್ಚಳ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ 18 ವರ್ಷದಿಂದ 21 ವರ್ಷಕ್ಕೆ ಏರಿಸುವ ಬಗ್ಗೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಮುಸ್ಲಿಂ ಮಹಿಳೆಯರಿಗೆ ತ್ರಿವಳಿ ತಲಾಕ್ನಿಂದ ಮುಕ್ತಿಯನ್ನ ಕೊಡಿಸಲಾಗುತ್ತೆ. ಹೆರಿಗೆ ರಜೆ 12 ವಾರಗಳಿಂದ 26 ವಾರಗಳಿಗೆ ಹೆಚ್ಚಳ ಮಾಡಲಾಗಿರುವಂಥದ್ದು. ಹಾಗೆ 35A ಆ ವಿಧಿಯನ್ನ ರದ್ದುಗೊಳಿಸಿ ಜಮ್ಮು ಕಾಶ್ಮೀರ ಮಹಿಳೆಯರಿಗೆ ಹಕ್ಕು ತಂದ್ಕೊಡಿ. ನೋಡಿ, ನಾರಿ ಶಕ್ತಿ ಯಾತ್ರೆ ಆರಂಭ ಕೂಡ ಆಗಿದೆ. ರಕ್ಷಣೆಯಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತವಾದಂತಹ ಆಯೋಗವನ್ನ ಕೂಡ ರಚನೆ ಮಾಡಲಾಗುತ್ತೆ. ಸೈನಿಕ ಶಾಲೆಗಳಲ್ಲಿ ಹುಡುಗಿಯರಿಗೆ ಮುಕ್ತ ಅವಕಾಶವನ್ನ ಕೂಡ ರೂಪಿಸಲಾಗುತ್ತೆ. NDAನಲ್ಲಿ ಮಹಿಳಾ ಸಶಸ್ತ್ರ ಪಡೆಗಳ ಪ್ರವೇಶವನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ LOC ಉದ್ದಕ್ಕೂ ಕೂಡ ಮಹಿಳಾ ರೈಫಲ್ ಪಡೆಯನ್ನು ಯೋಜನೆ ಮಾಡಲಾಗುತ್ತೆ. ವಿಶ್ವದಲ್ಲಿ ಅತಿ ಹೆಚ್ಚು ಮಹಿಳಾ ಪೈಲಟ್ಗಳನ್ನ ನೇಮಕಗೊಳಿಸಲಾಗುತ್ತೆ. ಚಂದ್ರಯಾನ 3ನಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರ ಪಾತ್ರ ಇರುತ್ತೆ. ಚಂದ್ರಯಾನ್ STEM ಪದವೀಧರರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ನಾರಿ ಶಕ್ತಿ ಯಾತ್ರೆ ಕೂಡ ಆರಂಭಗೊಂಡಿದೆ. ಮಹಿಳಾ ಸಬಲೀಕರಣಕ್ಕೆ ಅಂತೇಳಿ ಒಂದು ಕ್ರಾಂತಿಕಾರಕ್ಕೆ ಹೆಜ್ಜೆಯನ್ನ ಇಡ್ತಿದ್ದಾರೆ. ಮಹಿಳಾ ಆರೋಗ್ಯಕ್ಕಾಗಿ ಈ ರೀತಿಯಾದಂತಹ ಸೌಲಭ್ಯವನ್ನು ಕೂಡ ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮುಂದಾಗಿದ್ದಾರೆ.